ದೇವರ ನಮಕ್ಕೆ ಸ್ತೋತ್ರವಾಗಲಿ. ಈ ಮಹಾ ಉಪವಾಸ ದಿವಸಗಳ ಈ ಬೆಳೆಯ ಜವಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇನೆ. ನಮ್ಮ ಸ್ವಲ್ಪ ಸಮಯದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವ ಸತ್ಯವೇದ ಭಾಗವು ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ, ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 11 ವಚನಗಳು. ಇಲ್ಲಿ ಸೈತಾನನು ಯೇಸುವನ್ನು ಪಾಪದಲ್ಲಿ ಸಿಕ್ಕಿಸುವುದಕ್ಕೆ ಪ್ರಯತ್ನಿಸಿದನು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಯೇಸು ಸ್ವಾಮಿಗೆ 3 ಶೋಧನೆಗಳನ್ನು ಸೈತಾನನು ಅಥವಾ ಶೋಧಕನು ಮಾಡುವುದನ್ನು ಈ ಭಾಗದಲ್ಲಿ ನಾವು ಓದುತ್ತೇವೆ. ಒಂದನೇದಾಗಿ ನಾವು ನೋಡುವಾಗ ಆ ಶೋಧಕನು ಸ್ವಾಮಿಗೆ, ನೀನು ದೇವರ ಮಗನಾಗಿದ್ದೀಯಾದರೆ ಈ ಕಲ್ಲುಗಳನ್ನು ರೊಟ್ಟಿಯನ್ನಾಗಿ ಮಾಡು ಎಂಬುದಾಗಿ ಅಪ್ಪಣೆ ಕೊಡ್ತಾನೆ. ಸ್ವಾಮಿಯ ಪ್ರತ್ಯುತ್ತರವಾಗಿ ಹೇಳಿದಂಥ ಮಾತು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ ಎಂಬುದಾಗಿ ಉತ್ತರವನ್ನು ಆ ಶೋಧಕರಿಗೆ ಸ್ವಾಮಿ ಕೊಡುವಂಥದ್ದನ್ನು ನಾವು ಓದುತ್ತೇವೆ. ಪ್ರಿಯರೇ, ಈ ದಿನಮಾನಗಳಲ್ಲಿ ದೇವರ ಮಕ್ಕಳಂತ ನಮಗೆ ಅನೇಕ ಶೋಧನೆಗಳು ಬರುವುದುಂಟು. ಸೈತನ ಮೂಲಕವಾಗಿ, ಸಂಬಂಧಿಕರ ಮೂಲಕವಾಗಿ, ಸಮಾಜದ ಮೂಲಕವಾಗಿ, ಕುಟುಂಬದ ಮೂಲಕವಾಗಿ ನಾನಾ ಥರವಾಗಿರುವಂಥ ಶೋಧನೆಗಳು ಪ್ರಿಯರೇ ನಮಗೆ ಬರಬಹುದು. ಅದನ್ನು ಜಯಿಸಲಿಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ದೇವರಾತ್ಮನ ಶಕ್ತಿ. ಎರಡನೇದಾಗಿ ಪ್ರಾರ್ಥನೆಯ ಜೀವಿತ. ಪ್ರಾರ್ಥನೆಯ ಜೀವಿತವಿಲ್ಲದೆ ನಾವು ಶೋಧನೆಯನ್ನು ಜಯಿಸಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಹಾಗಾಗಿ ಈ ದಿನಮಾನಗಳಲ್ಲಿ ಹೆಚ್ಚು ಪ್ರಾರ್ಥಿಸುವಂಥದಕ್ಕಾಗಿ ನಾವು ಪ್ರಯತ್ನಿಸಬೇಕು, ನಾವು ಪ್ರಯಾಸ ಪಡಬೇಕು. ಇಲ್ಲಿ ಯೇಸು ಸ್ವಾಮಿಯನ್ನು ಮತ್ತೂ ಕೂಡ ಆತನು ಬೆಟ್ಟದ ಮೇಲಕ್ಕೆ ಕರೆದುಕೊಂಡು ಹೋಗಿ, ಪರಿಶುದ್ಧ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದಾದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಬರುವನು ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಕೂಡ 2ನೇ ಶೋಧನೆ ಸ್ವಾಮಿಗೆ ಕೊಡ್ತಾರೆ. ಮೂರನೇದಾಗ ಕೂಡ ನೋಡುವಾಗ ಗಮನಿಸಿ, ಮೂರನೇದಾಗ ಕೂಡ ನೋಡುವಾಗ ಅದರ 9ನೇ ವಚನದಲ್ಲಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದೆಯಾದರೆ ಇವುಗಳನ್ನೆಲ್ಲ ನನಗೆ ಕೊಡುವೆನು ಅಂದನು. ಸ್ವಾಮಿ ಈ 3 ಶೋಧನೆಗಳನ್ನು ಆತನಿಗೆ ಪ್ರತ್ಯುತ್ತರವಾಗಿ ಕೊಟ್ಟನು ಎಂಬುದಾಗಿ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 11 ವಚನಗಳಿರುತ್ತ ವೇದವಾರದಲ್ಲಿ ನಾವು ಓದುತ್ತೇವೆ. ಯೇಸು ಸ್ವಾಮಿ ಹೇಗೆ ಜಯಿಸಲ್ಪಟ್ಟನೆಂದು ನೋಡುವುದಾದರೆ, ಆತನು ದೇವರ ವಾಕ್ಯವನ್ನು ಚೆನ್ನಾಗಿ ಬಲ್ಲವನಾಗಿದ್ದನು ಮಾತ್ರವಲ್ಲ, ದೇವರ ವಾಕ್ಯದಿಂದಲೇ ಸೈತಾನನ್ನು ಜಯಿಸಿದನು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಈ ದಿನಮಾನಗಳಲ್ಲಿ ದೇವರ ಮಕ್ಕಳಾದ ನಮಗೆ ಅನೇಕವಾದಂತಹ ಶೋಧನೆಗಳು ಸಮಾಜದ ಮೂಲಕವಾಗಿ, ಕುಟುಂಬದ ಮೂಲಕವಾಗಿ ಅಥವಾ ಮನೆಯ ಮೂಲಕವಾಗಿ ಬೇರೆ ಜ್ಞಾನಾತರವಾಗಿ ಶೋಧನೆಗಳು ಬರಬಹುದು. ಎಚ್ಚರಿಕೆಯಿಂದ ನಾವು ದಿವಸಗಳಲ್ಲಿ ಪ್ರಾರ್ಥನೆಯಲ್ಲಿ ಹೆಚ್ಚು ನಿರತರಾಗಿರಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ವಿಶೇಷವಾಗಿ ಶೋಧನೆಯನ್ನು ಜಯಿಸಬೇಕಾಗಿದ್ದಾದರೆ ದೇವರ ಆತ್ಮನ ಶಕ್ತಿ ಇಲ್ಲದೆ ನಾವು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಎರಡನೇದಾಗಿ ಪ್ರಾರ್ಥನೆಯ ಶಕ್ತಿ, ಪ್ರಾರ್ಥನೆಯ ಬಲ ನಮಗೆ ಬೇಕು. ಹಾಗಾಗಿ ಈ ದಿನಮಾನಗಳಲ್ಲಿ ನಾವು ಹೆಚ್ಚು ಪ್ರಾರ್ಥನೆ ಮಾಡೋದವರಾಗಿ, ಹೆಚ್ಚು ವಾಕ್ಯದ ಧ್ಯಾನವನ್ನು ಮಾಡೋದವರಾಗಿ, ವಾಕ್ಯವನ್ನು ಕೇಳೋದವರಾಗಿ ನಾವು ಜೀವನ ಮಾಡಬೇಕಾದಂಥದ್ದು ಬಾಣನೆ ಉತ್ತಮ. ಶೋಧನೆ ಬಂದು ಕೂಡ ಅದನ್ನು ಹೇಗೆ ಜಯಿಸಬೇಕೋ ಅದು ದೇವರ ವಾಕ್ಯದ ಮೂಲಕವಾಗಿ ನಮಗೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯ. ಈ ಭಾಗದಲ್ಲಿ ಯೇಸು ಸ್ವಾಮಿ ಈ 3 ಶೋಧನೆಗಳನ್ನ ಆತನು ಜಯಿಸಿದ್ದು ಕಾರಣ ದೇವರಾತ್ಮನ ಶಕ್ತಿ ಮಾತ್ರವಲ್ಲ, ಪ್ರಾರ್ಥನೆಯ ಫಲ ಸ್ವಾಮಿಗೆ ಇದ್ದುದರಿಂದ ಆ ಶೋಧಕನನ್ನ ಜಯಿಸಲಿಕ್ಕೆ ಸಾಧ್ಯವಾಯಿತು. ನಮ್ಮಲ್ಲಿ ಈ ದಿನಮಾನಗಳಲ್ಲಿ ಶೋಧನೆಗಳು ಬರುವಾಗ ನಾವು ಸೋತು ಹೋಗುವುದು. ಆದರೆ ದೇವರ ವಾಕ್ಯ ಹೇಳ್ತದೆ, ನಾನು ಲೋಕವನ್ನ ಜಯಿಸಿದ್ದೇನೆ. ಸ್ವಾಮಿ ಹೇಳುವಂಥದ್ದು, ನಾನು ಲೋಕವನ್ನ ಜಯಿಸಿದ್ದೇನೆ. ಹಾಗಾಗಿ ಲೋಕ ರಕ್ಷಕನು ಈ ಲೋಕವನ್ನ ಜಯಿಸಿದ್ದರಿಂದ ನಾವು ಕೂಡ ಜಯಿಸಲಿಕ್ಕೆ ಸಾಧ್ಯ. ಕಾರಣ ಪ್ರಾರ್ಥನೆಯ ಫಲ ನಮಗೆ ಬೇಕು, ದೇವರಾತ್ಮನ ಶಕ್ತಿ. ಈ ರೀತಿಯಾಗಿ ನಾವು ಪ್ರಾರ್ಥನೆಯಲ್ಲಿ ನಾವು ನಿರತರಾಗಿದೆಯಾದರೆ ಎಂತಹ ಶೋಧನೆ ಬಂದರೂ ಕೂಡ ಅದನ್ನು ಜಯಿಸಲಿಕ್ಕೆ ದೇವರಾತ್ಮನು ನಮಗೆ ಸಹಾಯ ಮಾಡುವುದರಾಗಿ, ಅದಕ್ಕಾಗಿ ಈ ದಿನಮಾನಗಳಲ್ಲಿ ಹೆಚ್ಚು ಪ್ರಾರ್ಥನೆ ಮಾಡುವುದರಾಗಿ, ಹೆಚ್ಚು ವಾಕ್ಯವನ್ನು ಅಧ್ಯಯನ ಮಾಡುವುದರಾಗಿ, ಹೆಚ್ಚು ಆತ್ಮೀಯ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂತವರಾಗಿ ನಾವು ಜೀವನ ಮಾಡೋಣ. ದೇವರು ನಮಗೆ ಸಹಾಯವನ್ನು ದಯಪಾಲಿಸಿಕೊಡಿ. ಆಮೇಲೆ